ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಜ್ಜಿ, ಭಾವ ಬರ್ತಿದ್ದಾರೆ. ಬಿಡು, ನಾನು ಹಿಡ್ಕೋತೀನಿ. ಪರವಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ತೀನಿ. ಏನ್ ಪರವಾಗಿಲ್ಲ, ದೇವಸ್ಥಾನ ಇದು, ಮೆಟ್ಲೆಲ್ಲ ಇರುತ್ತೆ. ಹತ್ತಿ ಇಳಿಬೇಕಾದ್ರೆ ಏನಾದರೂ ಆದ್ರೆ ಯಾಕೆ ರಿಸ್ಕು? ಬಿಡು, ನಾನು ಹಿಡ್ಕೋತೀನಿ. ಪ್ರಿಯಾ, ಅರ್ಜುನ್ ಸರ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಅವ್ರು ಬ್ಯಾಲೆನ್ಸ್ ಮಾಡಿ ಕರ್ಕೊಂಡು ಬರ್ತಾರೆ ಬಿಡು. ನೋಡ್ತೀಯ ಸೊಸೆ, ಅರ್ಜುನ್ ಕರ್ಣ ಹೇಗಿದ್ದಾರೆ? ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿದ ಮಕ್ಳ ತರ. ದಿನೇ ದಿನೇ ಇವರಿಬ್ರು ತುಂಬಾ ಕ್ಲೋಸ್ ಆಗ್ತಾ ಇದ್ದಾರೆ. ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಕು. ಹೌದು ಅತ್ತೆ, ನಾನು ದೇವ್ರ ಹತ್ರ ಇದನ್ನೇ ಕೇಳ್ಕೊತಾ ಇದ್ದೆ. ಇಂಥ ಒಂದ್ ಗಳಿಗೆ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅತ್ತೆ. ಒಬ್ಬರನ್ ಕಂಡ್ರೆ ಒಬ್ರಿಗೆ ಆಗ್ತಾನೆ ಇರ್ಲಿಲ್ಲ. ಈಗ ನೋಡಿ, ಕರ್ಣ ನಮ್ಮ ಅರ್ಜುನ್ ಹೆಗ್ಲ ಮೇಲೆ ಕೈ ಹಾಕೊಂಡ್ ಬರ್ತಿದ್ದಾನೆ. ನೋಡೋಕೆ ಖುಷಿ ಆಗ್ತಿದೆ. ಅದಕ್ಕೆ ಸೊಸೆ ಹೇಳೋದು, ಕೆಲವು ಸಲ ಕಹಿ ಘಟನೆಗಳನ್ನ ನಡೆದ್ರು ಅದ್ರಿಂದ ಒಂದು ಒಳ್ಳೆ ಉದ್ದೇಶ ಇರುತ್ತೆ ಅಂತ. ಅವನು ಪೆಟ್ಟು ಬಿದ್ದಿದ್ದು ನಮ್ಮೆಲ್ರಿಗೂ ನೋವಾಯ್ತು. ಆದ್ರೆ ಅದರಿಂದ ಆ ಭಗವಂತ ಇವರಿಬ್ಬರನ್ನ ಒಂದು ಮಾಡಕ್ಕೆ ಒಂದು ಒಳ್ಳೆ ಅವಕಾಶನ ಕಲ್ಪಿಸ್ಕೊಟ್ಟ. ಹೌದು ಅತ್ತೆ, ನೀವ್ ಹೇಳೋದು ನಿಜಾನೇ. ಪ್ರತಿಯೊಂದ್ ಘಟನೆ ಹಿಂದೆನೂ ಒಂದ್ ಕಾರಣ ಇದ್ದೇ ಇರುತ್ತೆ. ಹೇಗೋ ಅತ್ತೆ, ಇವರಿಬ್ರು ಯಾವಾಗ್ಲೂ ಹೀಗೆ ಒಗ್ಗಟ್ಟಾಗಿದ್ರೆ ಅಷ್ಟೇ ಸಾಕು.